ಎಲ್ಲರಿಗೂ ನನ್ನ ನಮಸ್ಕಾರಗಳು. 2024-25ನೇ ಸಾಲಿನ ವಾರ್ಷಿಕ ಪಾಠ ಯೋಜನೆ, ವಾರ್ಷಿಕ ಪಾಠ ಹಂಚಿಕೆ 6ನೇ ತರಗತಿಯ ಎಲ್ಲ ವಿಷಯಗಳು, ಆಲ್ ಸಬ್ಜೆಕ್ಟ್ ಎಲ್ಲ ವಿಷಯಗಳ ಒಂದು ವಾರ್ಷಿಕ ಪಾಠ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಪ್ರಥಮ ಸೆಮಿಸ್ಟರ್ ಅವಧಿಯಲ್ಲಿಯೂ ಮತ್ತು ದ್ವಿತೀಯ ಸೆಮಿಸ್ಟರ್ ಅವಧಿಯಲ್ಲಿ ಎರಡರಲ್ಲಿಯೂ ಕೂಡ ವಾರ್ಷಿಕ ಪಾಠ ಯೋಜನೆ ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಎಷ್ಟು ನಮಗೆ ಬೋಧನಾ ಅವಧಿಗಳು ಲಭ್ಯ ಇರತಕ್ಕಂಥ ಬೋಧನಾ ಅವಧಿಗಳು ಎಷ್ಟಿವೆ ಮತ್ತು ಪ್ರತಿ ತಿಂಗಳಲ್ಲಿ ನಾವು ಯಾವ ವಿಷಯಕ್ಕೆ ಎಷ್ಟೆಷ್ಟು ಪಾಠಗಳನ್ನು ಮುಗಿಸಬೇಕು ಮತ್ತು ಚಟುವಟಿಕೆಗಳನ್ನು ಯಾವಾಗ ನಡೆಸಬೇಕು, ಪೂರ್ವ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಯಾವಾಗ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕದಲ್ಲಿ ಕೂಡ ಕೊಟ್ಟಿರ್ತಾರೆ. ಅದನ್ನು ಆಧರಿಸಿ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ಮೇ ತಿಂಗಳನ್ನ ನೋಡೋಣ. ಮೇ 2024 3 ದಿನಗಳು ನಮಗೆ ಲಭ್ಯ ಇರುವಂತಹ ಅವಧಿಗಳು. ಈ 3 ದಿನಗಳಲ್ಲಿ ನಾವು ಶಾಲಾ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು, ದಾಖಲಾತಿ ಆಂದೋಲನವನ್ನು ಮಾಡಬೇಕು ಮತ್ತು ಶಾಲಾ ಪ್ರಾರಂಭೋತ್ಸವವನ್ನು ಮಾಡುವಂತದ್ದು ಮೇ 2024ರ 3 ದಿನಗಳಲ್ಲಿ ಅಂತ. ಇನ್ನು ಜೂನ್ 2024ರಂದು ಈ ಒಂದು ತಿಂಗಳಲ್ಲಿ 15 ದಿನಗಳು ನಾವು ಸೇತು ಬಂಧಕ್ಕಾಗಿ ಮೀಸಲಿಟ್ಟಿರುವಂತಹ ದಿನಗಳು. ಈ ಸೇತು ಬಂಧ ಕಾರ್ಯಕ್ರಮದಲ್ಲಿ ಈ 6ನೇ ತರಗತಿಯ ಸೇತು ಬಂಧದಲ್ಲಿ ನಾವು ಮೊದಲು ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡ್ಕೊಳ್ಬೇಕು. ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಿಕೊಂಡು ಆ ಸಾಮರ್ಥ್ಯಗಳ ಪಟ್ಟಿಗೆ ಅನುಸಾರವಾಗಿ ಅಂದ್ರೆ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ಯಾವ್ಯಾವ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಪಟ್ಟಿಯನ್ನು ಮಾಡಿಕೊಂಡು ಮೊದಲಿಗೆ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಪೂರ್ವ ಪರೀಕ್ಷೆ ಆದ ನಂತರ 15 ದಿನಗಳವರೆಗೆ ಆ ಸಾಮರ್ಥ್ಯಗಳು ಮಕ್ಕಳಿಗೆ ಯಾವ್ಯಾವ ಸಾಮರ್ಥ್ಯಗಳನ್ನು ಬರೋದಿಲ್ಲವೋ ಆ ಎಲ್ಲ ಸಾಮರ್ಥ್ಯಗಳ ಬೋಧನೆಯನ್ನು ಮಾಡತಕ್ಕಂಥದ್ದು ಚಟುವಟಿಕೆ ಆಧಾರಿತವಾಗಿ ನಾವು ಬೋಧನೆಯನ್ನು ಮಾಡುವುದರ ಮೂಲಕ ಕೊನೆಯ ದಿನ ನಾವು ಮತ್ತೆ ಸಾಫಲ್ಯ ಪರೀಕ್ಷೆಯನ್ನ ನಿರ್ವಹಿಸಬೇಕು. ಸಾಫಲ್ಯ ಪರೀಕ್ಷೆಯನ್ನ ನಿರ್ವಹಿಸಿದ ನಂತರ ಮತ್ತೆ ಅಲ್ಲಿ ಯಾವ ಮಕ್ಕಳು ಸಾಮರ್ಥ್ಯಗಳು ಇನ್ನೂ ಗಳಿಸಲಿಕ್ಕಾಗಿಲ್ಲೋ ಅಂತಹ ಮಕ್ಕಳಿಗೆ ನಿರಂತರವಾಗಿ ನಾವು ಪರಿಹಾರ ಬೋಧನೆಯನ್ನು ಮಾಡುವಂಥದ್ದು. ಇದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ವಿಷಯ ಶಿಕ್ಷಕರು ಕೂಡ ಈ 15 ದಿನಗಳ ಒಂದು ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ, ಪರಿಹಾರ ಬೋಧನೆ ಮತ್ತು ನಿರಂತರ ಪರಿಹಾರ ಬೋಧನೆಯನ್ನ ಮಾಡುವಂಥದ್ದು ಅಂತ. ಇನ್ನ ನೆಕ್ಸ್ಟ್ ವಿಷಯವಾರ ನೋಡೋಣ. ಕನ್ನಡ ಅಂದ್ರೆ ಜೂನ್ ತಿಂಗಳ 2024ರಲ್ಲಿ 15 ದಿನಗಳು ಪರಿಹಾರ ಬೋಧನೆಗೆ ಹೋದ್ರೆ, ಸೇತು ಬಂಧಕ್ಕೆ ಹೋದ್ರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದೊಡ್ಡವರ ದಾರಿ 5 ದಿನಗಳವರೆಗೆ, ಬೇಸಿಗೆ ಅನ್ನುವಂತಹ ಪದ್ಯ ಇದೆ, ಇದು 4 ದಿನಗಳು. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದ ಲೈಟ್ ಹೌಸ್ ಅಂತಕ್ಕಂಥದ್ದು 9 ದಿನಗಳು. ಇನ್ನು ಹಿಂದಿ ವಿಷಯ, ಇದು ಹಿಂದಿ ಈಗಾಗಲೇ ಪಠ್ಯ ವಸ್ತುವಿನ ಅನುಸಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ 2 ಘಟಕಗಳನ್ನು ತೆಗೆದುಕೊಂಡು ತಾವು ಪುಸ್ತಕ ಪ್ರಕಾರ ಮಾಡ್ಕೊಳ್ತಕ್ಕಂಥ ಇಡೀ ಈ ಒಂದು ಇದರಲ್ಲಿ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಹಿಂದಿ ವಿಷಯವನ್ನ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ನಾನು ಬಿಟ್ಟು ಈಗ ಗಣಿತ ವಿಷಯವನ್ನ ನೋಡೋಣ. ಸಂಖ್ಯೆಗಳನ್ನ ತಿಳಿಯುವುದು 9 ದಿನಗಳು ಅಂತ. 9 ದಿನಗಳವರೆಗೆ ನಮಗೆ ಲಭ್ಯವಿರತಕ್ಕಂಥ ದಿನಗಳು. ಇನ್ನ ವಿಜ್ಞಾನ ಆಹಾರದ ಘಟಕಗಳು ಅನ್ನುವಂತ ಘಟಕ, ಇದಕ್ಕಾಗಿ ಇರುವಂತಹ ಲಭ್ಯ ಇರತಕ್ಕಂತ ದಿನಗಳು ಎಷ್ಟು? 9. ಈ ಜೂನ್ 2024ರಲ್ಲಿ ಒಟ್ಟು 24 ದಿನಗಳ ಒಂದು ಈ ರೀತಿಯಾಗಿ ಕನ್ನಡಕ್ಕೆ 5 + 4 9, ಇಂಗ್ಲಿಷ್ 9, ಅದೇ ರೀತಿ ಗಣಿತಕ್ಕೆ 9 ದಿನ ಮತ್ತು ಆಹಾರದ ಘಟಕಗಳು ವಿಜ್ಞಾನಕ್ಕೆ 9 ದಿನಗಳು. ಈ ರೀತಿ ಇದನ್ನ ವಿಂಗಡಣೆ ಮಾಡಿರ್ತಕ್ಕಂಥ. ಇದೇ ರೀತಿ ಸಮಾಜ ವಿಜ್ಞಾನ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥದ್ದು 5 ದಿನಗಳು. ಪೌರ ಮತ್ತು ಪೌರತ್ವ 4 ದಿನಗಳು, ಇದು ಒಟ್ಟು 9 ದಿನಗಳು. ಇನ್ನು ದೈಹಿಕ ಶಿಕ್ಷಣದ ಅರ್ಥ ತಾತ್ವಿಕ 3 ದಿನಗಳು, ಕಬಡ್ಡಿ ತಾತ್ವಿಕ 3 ದಿನಗಳು, ಕಬಡ್ಡಿ ಪ್ರಾಯೋಗಿಕ 3 ದಿನಗಳು ಅನ್ನುವಂಥದ್ದು. ಒಟ್ಟು ಇಲ್ಲಿ 9 ದಿನಗಳು ಕೂಡ ಈ ದೈಹಿಕ ಶಿಕ್ಷಣವನ್ನ ಈ ಒಂದು ತಿಂಗಳಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಜುಲೈ 2024ರ ತಿಂಗಳಲ್ಲಿ ಮಾಹೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಗಂಧರ್ವ ಸೇನೆ ಪದ್ಯ 10 ದಿನಗಳು, ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂಥ ಪದ್ಯ 6 ದಿನಗಳು, ಕೃಷ್ಣ ಸುಧಾಮ ನಾಟಕ 10 ದಿನಗಳು ಅನ್ನುವಂಥದ್ದು. ಒಟ್ಟು ಇಲ್ಲಿ 26 ದಿನಗಳು ನಮಗೆ ಬೋಧನೆಗೆ ಸಿಗ್ತಕ್ಕಂಥ. ಇದರಲ್ಲಿ FA1 ಪರೀಕ್ಷೆ ಕೂಡ ನಾವು ಈ ಒಂದು ಜುಲೈ ತಿಂಗಳಲ್ಲಿ ತೆಗೆದುಕೊಳ್ತಕ್ಕಂಥ ಮತ್ತು 2 ಚಟುವಟಿಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿರಬೇಕಾಗುತ್ತೆ ಅನ್ನುವಂಥ ಅಂಶ. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದ ರೇನ್ಬೋ, ದ ಸ್ಕಾಲರ್ಸ್ ಮದರ್ ಟಂಗ್ ಅನ್ನುವಂಥದ್ದು, ಇದು 6 ದಿನಗಳು, ಇದಕ್ಕಾಗಿ 14 ದಿನ. ಸಿಂಪತಿ ಅನ್ನುವಂಥ ಪೋಯಮ್ ಇದೆ, ಇದಕ್ಕೆ 6 ದಿನಗಳು ಮತ್ತೆ 26 ದಿನಗಳಿವೆ. ಇನ್ನು ಹಿಂದಿ ಅಂತೂ ಈಗಾಗಲೇ ಮೇಲ್ಗಡೆ ಹೇಳಿರುವಂತೆ ಪಠ್ಯ ವಸ್ತುವಿನ ಅನುಸಾರ ಅಂತಿದೆ. ಇನ್ನು ಗಣಿತ 2ನೇ ಘಟಕ ಪೂರ್ಣ ಸಂಖ್ಯೆಗಳು 13 ದಿನಗಳು, ರೇಖಾಗಣಿತದ ಮೂಲಭೂತ ಅಂಶಗಳು ಇದಕ್ಕಾಗಿ 13 ದಿನಗಳು ನಿಗದಿಪಡಿಸಿರ್ತಕ್ಕಂಥ ಒಂದು ದಿನಗಳು ಅಂತ. ಇನ್ನು ವಿಜ್ಞಾನಕ್ಕಾಗಿ ಪದಾರ್ಥಗಳನ್ನ ಗುಂಪುಗಳಾಗಿ ವರ್ಗೀಕರಿಸುವುದು 13 ದಿನಗಳು, ಪದಾರ್ಥಗಳನ್ನ ಬೇರ್ಪಡಿಸುವಿಕೆ 13 ದಿನಗಳು. ಇನ್ನು ಸಮಾಜ ವಿಜ್ಞಾನ ಜುಲೈ ತಿಂಗಳಿಗಾಗಿ
ನಿರ್ದಿಷ್ಟಪಡಿಸಿರ್ತಕ್ಕಂಥ ಅವಧಿಗಳು. ಗ್ಲೋಬ್ ಮತ್ತು ನಕಾಶೆಗಳ ಬಗ್ಗೆ 7 ದಿನಗಳು. ಭಾರತ ನಮ್ಮ ಹೆಮ್ಮೆ ಅನ್ನುವಂಥದ್ದು 6 ದಿನಗಳು. ನಮ್ಮ ಸಂವಿಧಾನದ ಬಗ್ಗೆ 6 ದಿನಗಳು. ಭೂಮಿಯ ಸ್ವರೂಪ 7 ದಿನಗಳು. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತೆ ಖೋಖೋ ತಾತ್ವಿಕ 9 ದಿನಗಳು, ಖೋಖೋ ಪ್ರಾಯೋಗಿಕ 8 ದಿನಗಳು, ಯೋಗ ತಾತ್ವಿಕ 9 ದಿನಗಳು ಅನ್ನುವಂಥದ್ದು. ಇನ್ನ ಆಗಸ್ಟ್ ತಿಂಗಳು 2024ರ ಮಾಹಿತಿಯಲ್ಲಿ ನಾವು ವಿವಿಧ ವಿಷಯಗಳಿಗೆ ಬೋಧನೆ ಮಾಡಲಿಕ್ಕೆ ಸಿಗುವಂತಹ ಅವಧಿಗಳು ಎಷ್ಟು ಅಂತಕ್ಕಂಥ ನೋಡೋಣ ಮತ್ತು ಯಾವ್ಯಾವ ಘಟಕಗಳನ್ನು ನಾವು ಹೇಳಬೇಕು ಅನ್ನುವಂಥದ್ದು. ಕನ್ನಡ ವಿಷಯಕ್ಕಾಗಿ ನೀ ಹೋದ ಮರುದಿನ ಪದ್ಯವನ್ನ 8 ದಿನಗಳು. ಡಾಕ್ಟರ್ ರಾಜ್ಕುಮಾರ್ ಗದ್ಯ 10 ದಿನಗಳು. ಮಗು ಮತ್ತು ಹಣ್ಣುಗಳು ಪದ್ಯ 8 ದಿನಗಳು. ಇಲ್ಲಿ ಕೂಡ 26 ದಿನಗಳು. ಈ ತಿಂಗಳಲ್ಲಿ ಕೂಡ 26 ದಿನಗಳು ಲಭ್ಯವಿರತಕ್ಕಂಥ ಅವಧಿಗಳಿವೆ. ಇನ್ನು ಬೀಸ್ ಮೇಕ್ ಹನಿ ಅನ್ನುವಂಥ ಇದು 9 ದಿನ. ಕೈಂಡ್ನೆಸ್ ಟು ಎನಿಮಲ್ಸ್ ಪೋಯಮ್ ಇದೆ, ಇದು 8 ದಿನಗಳು. ದ ಕಿಂಗ್ಸ್ ಮಿನಿಸ್ಟರ್ಸ್ ಅನ್ನುವಂಥ ಪ್ರೋಸ್ ಇದೆ, ಇದು 9 ದಿನಗಳು ಅಂತ. ಇನ್ನು ಹಿಂದಿ ಈಗಾಗಲೇ ಹೇಳಿರುವಂತೆ ಇದೆ. ಇನ್ನು ಗಣಿತ ಸಂಖ್ಯೆಗಳೊಂದಿಗೆ ಆಟ ಇದು 13 ದಿನಗಳು. ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಇದು 13 ದಿನಗಳು. ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಸ್ಯಗಳನ್ನ ತಿಳಿಯುವುದು 26 ದಿನಗಳು. ಸಸ್ಯಗಳನ್ನು ತಿಳಿಯತಕ್ಕಂಥ ಈ ಒಂದು ಘಟಕವನ್ನ 26 ದಿನಗಳು ಆಯಾ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಬೋಧನೆಯನ್ನ ಮಾಡುವಂಥದ್ದು. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೆಮ್ಮೆಯ ಕರ್ನಾಟಕ 10 ದಿನಗಳು. ಈ ಒಂದು ಆಗಸ್ಟ್ ಮಾಹಿತಿಯಲ್ಲಿ ನಾವು ಬೋಧನೆ ಮಾಡುವಂತಹ ಘಟಕಗಳು ಮತ್ತು ಆ ಘಟಕಕ್ಕೆ ಸಿಗುವಂತಹ ದಿನಗಳನ್ನ ನೋಡ್ತಾ ಇದ್ದೀವಿ. ಪ್ರಭುತ್ವದ ಪ್ರಕಾರಗಳು, ಪ್ರಜಾಪ್ರಭುತ್ವದ ಪ್ರಕಾರಗಳು 4 ದಿನಗಳು. ವೇದ ಕಾಲದ ಸಂಸ್ಕೃತಿ ಇದು 6 ದಿನಗಳು. ಅದೇ ರೀತಿ ಹೊಸ ಧರ್ಮಗಳ ಉದಯ ಇದು ಕೂಡ 6 ದಿನಗಳು. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಾಣಾಯಾಮ ಪ್ರಾಯೋಗಿಕ 7 ದಿನಗಳು, ಮುದ್ರೆಗಳು ಪ್ರಾಯೋಗಿಕ 6 ದಿನಗಳು, ವೈಯಕ್ತಿಕ ಆರೋಗ್ಯ ತಾತ್ವಿಕ 7 ದಿನಗಳು, ಪದಕವಾಯಿತು ಪ್ರಾಯೋಗಿಕ 6 ದಿನಗಳು ಅನ್ನೋದು. ಇಲ್ಲಿಗೆ ಇದು ಆಗಸ್ಟ್ ತಿಂಗಳದ ಕಂಪ್ಲೀಟ್ ಆಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳಿಗಾಗಿ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿ FA2 ಪರೀಕ್ಷೆಯನ್ನು ಮೊದಲ ವಾರದಲ್ಲಿ ನಡೆಸಬೇಕು. ಇದಕ್ಕಿಂತ ಮುಂಚಿತವಾಗಿ 2 ಚಟುವಟಿಕೆಗಳನ್ನು ನಾವು ಮುಗಿಸ್ಕೊಂಡಬೇಕಾಗಿರುತ್ತದೆ ಮತ್ತು 2ನೇ ರೂಪಣಾತ್ಮಕ ಪರೀಕ್ಷೆಯನ್ನು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುತ್ತೆ. ಇನ್ನು ಪಾಠವನ್ನ ನೋಡೋಣ ವಿಷಯವಾರು. ಕನ್ನಡ ಸೆಪ್ಟೆಂಬರ್ 2024ರ ಕನ್ನಡ ನಾಟ್ಯ ಕಲಾಧುರಂಧರ ಮೊಹಮ್ಮದ್ ಫೀರ್ ಪೂರಕ ಪಾಠಗಳು ಇದಕ್ಕಾಗಿ 12 ದಿನಗಳು. ಅವ್ವ ಪೂರಕ ಪಾಠಗಳು 11 ದಿನ. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಆಲ್ ಥಿಂಗ್ಸ್ ಬ್ರೈಟ್ ಅಂಡ್ ಬ್ಯೂಟಿಫುಲ್ ಅಂತಕ್ಕಂಥ ಪೋಯಮು 10 ದಿನಗಳು. ಸಪ್ಲಿಮೆಂಟರಿ ರೀಡಿಂಗ್ ವೇಸ್ ಆಫ್ ಲರ್ನಿಂಗ್ ಮತ್ತು ಲಿಸನಿಂಗ್ ಪ್ಯಾಸೇಜ್ ಇವೆರಡನ್ನ ಕೂಡಿ ಒಟ್ಟು 13 ದಿನಗಳನ್ನ ಬೋಧನೆಯನ್ನ ಮಾಡ್ತಕ್ಕಂಥ ಇಲ್ಲಿ ಸಿಗುವಂತಹ ಬೋಧನಾ ಅವಧಿ ಈ ತಿಂಗಳಲ್ಲಿ ಟೋಟಲ್ 23 ದಿನಗಳು ಅನ್ನುವಂಥದ್ದು. ಇನ್ನು ಹಿಂದಿ ಈಗಾಗಲೇ ಹೇಳಿರುವಂತೆ ಇದೆ. ಮತ್ತು ಗಣಿತ ಪೂರ್ಣಾಂಕಗಳು ಅನ್ನುವಂಥದ್ದು 23 ದಿನಗಳನ್ನ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಿಜ್ಞಾನ ದೇಹದ ಚಲನೆಗಳು ಅನ್ನುವಂಥ ಘಟಕ 23 ದಿನಗಳು. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು 23 ದಿನಗಳು, ಇದು ಒಂದೇ ಘಟಕ. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗೀತೆ ತಾತ್ವಿಕ 12 ದಿನಗಳು, ಝಂಡಾ ಊಂಚಾ ಅಂತಕ್ಕಂಥ ಪ್ರಾಯೋಗಿಕ 11 ದಿನಗಳು. ಇದಾದ ನಂತರ SA1 ಪರೀಕ್ಷೆಯನ್ನು ಈ ತಿಂಗಳ ಕೊನೆಯ ವಾರದಲ್ಲಿ ಸಂಕಲನಾತ್ಮಕ ಪರೀಕ್ಷೆ 1 ಈ ಒಂದು ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಪರೀಕ್ಷೆಯನ್ನ ತೆಗೆದುಕೊಳ್ಳುವಂಥದ್ದು. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕೇವಲ ನಾವು ಕನ್ನಡ ಪಾಠವನ್ನ ಆಗಲಿ ಅಥವಾ ಎಲ್ಲ ವಿಷಯಗಳನ್ನ ಪುನರಾವರ್ತನೆಯನ್ನು ಮಾಡ್ತಕ್ಕಂಥ SA1 ಮೌಲ್ಯಾಂಕನ ನಿರ್ವಹಣೆ ಮತ್ತು ವಿಶ್ಲೇಷಣೆ ಮಾಡ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ದಿನಗಳು 2 ದಿನಗಳಿವೆ. ಅದಕ್ಕಾಗಿ ಸಂಪೂರ್ಣವಾಗಿ ಇಲ್ಲಿ ಮತ್ತೆ ಇನ್ನ SA1 ಮೌಲ್ಯಾಂಕನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದು 9 ದಿನಗಳು. ಒಟ್ಟು 11 ದಿನಗಳವರೆಗೆ ನಾವು ಪುನರಾವರ್ತನೆ ಪರೀಕ್ಷೆಗಳು ಮೌಲ್ಯಾಂಕನ ಮಾಡ್ತಕ್ಕಂಥದ್ದು, ಮೌಲ್ಯಾಂಕನ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಈ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು. ಈಗ ದ್ವಿತೀಯ ಸೆಮಿಸ್ಟರ್ ಅವಧಿಯನ್ನ ಪ್ರಾರಂಭವಾಗ್ತಾ ಇದೆ. ದ್ವಿತೀಯ ಸೆಮಿಸ್ಟರ್ನ ನವೆಂಬರ್ 2024ರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಧನ್ಯವಾದ ಹೇಳಿಕೆ ಕೊಕ್ಕರೆ ಗದ್ಯ 9 ದಿನಗಳು, ನೀ ನನಗಿದ್ದರೆ ಪದ್ಯ 5 ದಿನಗಳು, ಸಿದ್ಧಾರೂಢ ಜಾತ್ರೆ ಇದು 9 ದಿನಗಳು. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಚಾರ್ಟ್ ವಿತ್ ಎ ಗ್ರಾಸ್ ಓಪರ್ 9 ದಿನಗಳು, ದ ಫ್ಲೈ ಪೋಯಮ್ 5 ದಿನಗಳು, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಪ್ರೋಸ್ ಅಂತಕ್ಕಂಥ 9 ದಿನಗಳು. ಹಿಂದಿ ಈಗಾಗಲೇ ಹೇಳಿರುವಂತೆ ಇದೆ. ನೆಕ್ಸ್ಟ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಿನ್ನ ರಾಶಿಗಳು 12 ದಿನನ ಬೋಧನೆ ಮಾಡ್ತಕ್ಕಂಥದ್ದು ಇದಕ್ಕೆ ಸಿಗ್ತಕ್ಕಂಥ ಅವಧಿಗಳು. ಕ್ಷೇತ್ರ ಗಣಿತಕ್ಕಾಗಿ 11 ದಿನಗಳನ್ನ ತೆಗೆದುಕೊಳ್ಳಲಾಗಿದೆ. ಒಟ್ಟು ಈ ತಿಂಗಳಲ್ಲಿ ಕೂಡ 23 ದಿನಗಳು ಲಭ್ಯವಿರತಕ್ಕಂಥ ಅವಧಿಗಳು. ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು 12 ದಿನಗಳು, ಚಲನೆ ಮತ್ತು ದೂರಗಳ ಅಳತೆ ಇದು 11 ದಿನಗಳು. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತೆ ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳು
6 ಅವಧಿಗಳು ದಿನಗಳು ಅಥವಾ ಅವಧಿಗಳು. 17 ಪ್ರಜಾಪ್ರಭುತ್ವ 4 ದಿನಗಳು. ಏಷ್ಯಾ ಖಂಡ 7 ದಿನಗಳು. ದೆಹಲಿ ಸುಲ್ತಾನರು 6 ದಿನಗಳು ಅನ್ನುವಂಥದ್ದು. ಇನ್ನು ದೈಹಿಕ ಶಿಕ್ಷಣ ಎಲ್ಲ ವಿಷಯಗಳನ್ನ ಪೂರ್ತಿ ಕಂಪ್ಲೀಟ್ ಆಗಿ ಈ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಿರ್ತಾರೆ. ತಾವು ಅದನ್ನು ಕೂಡ ನೋಡ್ಕೊಳ್ಬಹುದು. ಫುಟ್ಬಾಲ್ ತಾತ್ವಿಕ 8 ದಿನಗಳು. ಫುಟ್ಬಾಲ್ ಪ್ರಾಯೋಗಿಕ 7 ದಿನಗಳು. ವೇಗದ ಓಟಗಳು ಸ್ಟ್ರಿಂಟ್ಸ್ ತಾತ್ವಿಕ 8 ದಿನಗಳು. ಇನ್ನು ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 2024 ಇಲ್ಲಿ ಮತ್ತೆ FA3 ಪರೀಕ್ಷೆನ ಇದೇ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾವು ನಡೆಸಬೇಕಾಗಿರುತ್ತೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಗಂಗವ್ವ ತಾಯಿ ಪದ್ಯ 10 ದಿನಗಳು. ಯಾಣದ ಕುರಿತೊಂದು ಪತ್ರ ಇದಕ್ಕಾಗಿ 15 ದಿನಗಳು. ಅಂದ್ರೆ ಇಲ್ಲಿ ಸಿಗುವಂತಹ ಬೋಧನಾ ಅವಧಿಗಳು ಈ ತಿಂಗಳಲ್ಲಿ ಡಿಸೆಂಬರ್ನಲ್ಲಿ 25 ದಿನಗಳು ಅಂತ. ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದೇ ವೇ ಟು ಸಕ್ಸೀಡ್ 6 ದಿನಗಳು. ನೀರಜ್ ಬಾನೋಟ್ ಬ್ರೇವ್ ಇನ್ ಲೈಫ್ ಬ್ರೇವ್ ಇನ್ ಡೆತ್ ಅಂತಕ್ಕಂಥ ಇದು 12 ದಿನಗಳು. ಮೈ ಪೀಪಲ್ ಅಂತಕ್ಕಂಥ ಪದ್ಯವನ್ನ 7 ದಿನಗಳು. ಹಿಂದೆ ಈಗಾಗಲೇ ಹೇಳಿದ್ದೇನೆ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ದಶಮಾಂಶಗಳು ಅನ್ನುವಂತಹ ಘಟಕಕ್ಕೆ ಲಭ್ಯವಿರುವ ಬೋಧನಾವಧಿಗಳು 12 ದಿನಗಳು. ಬೀಜ ಗಣಿತಕ್ಕೆ ಇರತಕ್ಕಂಥದ್ದು 13 ದಿನಗಳು. ಒಟ್ಟು ಈ ತಿಂಗಳಲ್ಲಿ 25 ದಿನಗಳು ನಮಗೆ ಬೋಧನೆಗಾಗಿ ಸಿಗ್ತಕ್ಕಂಥದ್ದು. ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಘಟಕಕ್ಕೆ 13 ದಿನಗಳು. ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು 12 ದಿನಗಳು. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 6 ದಿನಗಳು. ಯುರೋಪ್ ಖಂಡ 7 ದಿನಗಳು. ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ 6 ದಿನಗಳು. ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು 6 ದಿನಗಳು ಅನ್ನುವಂಥದ್ದು. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವೇಗದ ಓಟಗಳು ಸ್ಟ್ರಿಂಟ್ಸ್ ಪ್ರಾಯೋಗಿಕ 6 ದಿನಗಳು. ಉದ್ದ ಜಿಗಿತ ತಾತ್ವಿಕ 6 ದಿನಗಳು. ಉದ್ದ ಜಿಗಿತ ಪ್ರಾಯೋಗಿಕ 6 ದಿನಗಳು. ಸೂರ್ಯ ನಮಸ್ಕಾರ ತಾತ್ವಿಕ 7 ದಿನಗಳು. ಇದು ಮತ್ತೆ ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಿರುವಂತಹ ದೈಹಿಕ ಶಿಕ್ಷಣ. ಇನ್ನ ಜನವರಿ 2025ಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತೆ ವಿಷಯವಾರು ಮತ್ತು ಕಲಿಕಾ ಬೋಧನೆಗೆ ಸಿಗತಕ್ಕಂತ ಅವಧಿಗಳನ್ನ ನೋಡ್ತಾ ಹೋಗೋಣ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಜನವರಿ 2025ಕ್ಕೆ ಹೃದಯ ವಚನಗಳು ಪದ್ಯ 7 ದಿನಗಳು. ಕರ್ನಾಟಕ ಏಕೀಕರಣ ಗದ್ಯ 12 ದಿನಗಳು. ಕಿತ್ತೂರ ಕೇಸರಿ ಪದ್ಯ 7 ದಿನಗಳು. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಚಾಪ್ಟರ್ 8 ನಂಬರ್ ವಾಟ್ ಐ ವಾಂಟ್ ಫಾರ್ ಯು ಅಂಡ್ ಎವ್ರಿ ಚೈಲ್ಡ್ ಎ ಲೆಟರ್ ಫ್ರಮ್ ಒಬಾಮಾ ಟು ಹಿಸ್ ಡಾಟರ್ಸ್ ಅಂತಕ್ಕಂಥದ್ದು 16 ದಿನಗಳು. ಎ ಸೋನೆಟ್ ಫಾರ್ ಎ ಮೈ ಇನ್ಕಂಪೇರೇಬಲ್ ಮದರ್ ಪೋಯಮ್ ಅಂತಕ್ಕಂಥದ್ದು 10 ದಿನಗಳು. ಇನ್ನು ಹಿಂದಿ ಈಗಾಗಲೇ ಹೇಳಿದ್ದೇನೆ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅಂಕಿ ಅಂಶಗಳು ದತ್ತಾಂಶಗಳ ನಿರ್ವಹಣೆ 26 ದಿನಗಳು. ಅಂದ್ರೆ ಈ ತಿಂಗಳಲ್ಲಿ ಕೂಡ ನಮಗೆ ಸಿಗುವಂತಹ ಒಟ್ಟು ದಿನಗಳು ಎಷ್ಟು 26 ಜನವರಿಯಲ್ಲಿ. ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಕಾಂತಗಳೊಂದಿಗೆ ಆಟ ಅನ್ನುವಂಥದ್ದು 26 ದಿನಗಳು ನಮಗೆ ಲಭ್ಯವಿರುವಂತಹ ಬೋಧನಾವಧಿಗಳು ಈ ತಿಂಗಳಲ್ಲಿ ಜನವರಿ 25ರಲ್ಲಿ. ಸಮಾಜ ವಿಜ್ಞಾನ ಆಫ್ರಿಕಾ ಖಂಡ 8 ದಿನಗಳು ಬೋಧನಾವಧಿಗೆ ಸಿಗ್ತಕ್ಕಂಥ ದಿನಗಳು. ಮೊಘಲರು ಹಾಗೂ ಮರಾಠರು 6 ದಿನಗಳು. ರಾಷ್ಟ್ರೀಯ ಭಾವೈಕ್ಯತೆ 6 ದಿನಗಳು. ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಇದಕ್ಕಾಗಿ 6 ದಿನಗಳು. ಇನ್ನು ದೈಹಿಕ ಶಿಕ್ಷಣವನ್ನು ನೋಡೋಣ. ಸೂರ್ಯ ನಮಸ್ಕಾರ ಮತ್ತು ಆಸನಗಳು ಪ್ರಾಯೋಗಿಕ 7 ದಿನಗಳು. ವೈಯಕ್ತಿಕ ಸುರಕ್ಷತೆ 6 ದಿನಗಳು. ಪ್ರಥಮ ಚಿಕಿತ್ಸೆ ತಾತ್ವಿಕ 7 ದಿನಗಳು. ಹಿಂದಿ ಲೇಜಿಂ ಪ್ರಾಯೋಗಿಕ 6 ದಿನಗಳು. ಇನ್ನ ಫೆಬ್ರವರಿ 2025ಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಿಗೆ ಸಂಬಂಧಪಟ್ಟಿರುವಂತೆ ವಿವಿಧ ವಿಷಯಗಳ ಘಟಕಗಳು ಯಾವುವು ಮತ್ತು ಅವುಗಳಿಗೆ ಸಿಗುವಂತಹ ಲಭ್ಯ ಇರತಕ್ಕಂಥ ಬೋಧನಾವಧಿ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ 4ರ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿವರೆಗೆ ಟೋಟಲ್ 8 ಚಟುವಟಿಕೆಗಳನ್ನು ಕೂಡ ನಾವು ತೆಗೆದುಕೊಂಡಿರಬೇಕು ಅನ್ನುವಂಥದ್ದು. ಇನ್ನ ಫೆಬ್ರವರಿ 2025ಗೆ ಸಂಬಂಧಪಟ್ಟಿರುವಂತೆ ಕನ್ನಡದ ಪೂರಕ ಪಾಠಗಳು ಗಾಢ ಕತ್ತಲು ಮತ್ತು ಗುಮ್ಮಗಳು, ಹುಚ್ಚು ಹುರುಳು, ಇರುವೆಯ ಪಯಣ ಇವು 3 ಕೂಡಿ ಒಟ್ಟು 23 ದಿನಗಳವರೆಗೆ ಈ ಬೋಧನಾವಧಿ ನಮಗೆ ಲಭ್ಯ ಇರತಕ್ಕಂಥದ್ದು. ಇನ್ನು ಇಂಗ್ಲಿಷು ಸಪ್ಲಿಮೆಂಟರಿ ರೀಡಿಂಗ್ ಚನ್ನಪಟ್ಟಣ ಟಾಯ್ಸ್ ಲಿಸನಿಂಗ್ ಪ್ಯಾಸೇಜ್ ಅನ್ನುವಂಥದ್ದು ಇವೆರಡೂ ಕೂಡಿ ಟೋಟಲ್ 23 ದಿನಗಳು. ಇನ್ನು ಹಿಂದಿ ಕಂಪ್ಲೀಟ್ ಆಗಿದೆ. ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅನುಪಾತ ಮತ್ತು ಸಮಾನುಪಾತ ಟೋಟಲ್ 23 ಡೇಸ್ ಅನ್ನ. ಇನ್ನು ವಿಜ್ಞಾನ ನಮ್ಮ ಸುತ್ತಲಿನ ಗಾಳಿ ಅಂತಕ್ಕಂಥದ್ದು ಇದಕ್ಕೆ 23 ದಿನಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಸಮಾಜ ವಿಜ್ಞಾನ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು ಇದಕ್ಕಾಗಿ ಲಭ್ಯ ಇರತಕ್ಕಂಥ ಅವಧಿಗಳು 23. ಇನ್ನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮನರಂಜನಾ ಆಟಗಳು ಪ್ರಾಯೋಗಿಕ 12 ದಿನಗಳು. ರಾಷ್ಟ್ರ ಧ್ವಜ ತಾತ್ವಿಕ 11 ದಿನಗಳು. ಇನ್ನು ಮಾರ್ಚ್ 2025ಕ್ಕೆ ಸಂಬಂಧಪಟ್ಟಿರುವಂತೆ ಈ ಎಲ್ಲ ವಿಷಯಗಳು
ಇನ್ಕ್ಲೂಡಿಂಗ್ ದೈಹಿಕ ಶಿಕ್ಷಣ ಕೂಡಿ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು 25 ದಿನಗಳು. ಮತ್ತು SA2 ಪರೀಕ್ಷೆ ನಾವು ನಡೆಸ್ತಕ್ಕಂಥದ್ದು, SA2 ಪರೀಕ್ಷೆ ಮತ್ತು ಮೂಲ್ಯಾಂಕನವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿ ಏಪ್ರಿಲ್ 2025 ಕೂಡ ಅಲ್ಲಿ ಮಾರ್ಚ್ ನಲ್ಲಿ ಪರೀಕ್ಷೆನ ತೆಗೆದುಕೊಂಡಿರ್ತೇವೆ. ಇಲ್ಲಿ ಮೌಲ್ಯಮಾಪನ ಕಾರ್ಯವನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು, ಸಮುದಾಯತ್ತ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು, ಫಲಿತಾಂಶ ಪ್ರಕಟಣೆ ಮಾಡ್ತಕ್ಕಂಥದ್ದು. ಇದಕ್ಕಾಗಿರ್ತಕ್ಕಂಥ ದಿನಗಳು ಒಟ್ಟು 9 ದಿನಗಳಲ್ಲಿ ಸಂಪೂರ್ಣವಾಗಿ ನಾವು ಈ ಒಂದು ತರಗತಿಗೆ ಸಂಬಂಧಪಟ್ಟಿರುವಂತಹ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ರಿಜಿಸ್ಟರ್ ಅನ್ನ ಬರೆಯುವಂಥದ್ದು, ಫಲಿತಾಂಶವನ್ನ ಕಂಪ್ಲೀಟ್ ಮಾಡಿ ಮಕ್ಕಳಿಗೆ ಅಂಕಪಟ್ಟಿಗಳನ್ನು ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಅಂಶಗಳನ್ನ ಈ ಒಂದು ಏಪ್ರಿಲ್ ಮಾಹೆಯಲ್ಲಿ 2025 ಮಾಹೆಯಲ್ಲಿ ಮಾಡ್ತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ಈ ಒಂದು 6ನೇ ತರಗತಿಯ ಎಲ್ಲ ವಿಷಯಗಳ ವಾರ್ಷಿಕ ಪಾಠ ಹಂಚಿಕೆಯ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಮತ್ತೊಮ್ಮೆ ತಾವು ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ, ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.